ಬೀದರ್ನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಶವವನ್ನು ಆಸ್ಪತ್ರೆ ಮುಂದೆ ಇಟ್ಟು ಪ್ರತಿಭಟನೆಯನ್ನ ಮಾಡಿದ್ದಾರೆ ಕುಟುಂಬಸ್ಥರು. ಆಸ್ಪತ್ರೆ ಮುಂದೆ ಶವ ಇಟ್ಟು ಧರಣಿಯನ್ನ ಕೂತಿದ್ರು. ಬೀದರ್ನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆ ಮುಂಭಾಗವೇ ಶವವನ್ನ ಇಟ್ಟು ಕುಟುಂಬಸ್ಥರು ಪ್ರತಿಭಟಿಸಿದ್ದಾರೆ. ಚಿಮಕೂಡ್ ಗ್ರಾಮದ 56 ವರ್ಷದ ಮೀನಾಕ್ಷಿ ಮೃತ ಬಾಣಂತಿ ವೈದ್ಯರ ನಿರ್ಲಕ್ಷ್ಯದಿಂದಲೇ ಪ್ರಾಣ ಬಿಟ್ಟಿರೋದು ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ. ನಿನ್ನೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ರು ವೈದ್ಯರು. ಮಧ್ಯಾಹ್ನ ಶೌಚಾಲಯಕ್ಕೆ ತೆರಳುವ ವೇಳೆ ಕುಸಿದು ಬಿದ್ದಿದ್ರು ಮೀನಾಕ್ಷಿ. ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ಬ್ರಿಮ್ಸ್ಗೆ ರೆಫರ್ ಮಾಡಲಾಗಿತ್ತು. ಬ್ರಿಮ್ಸ್ ವೈದ್ಯರು ಪರೀಕ್ಷೆ ನಡೆಸಿದಾಗ ಮೃತಪಟ್ಟಿರೋದಾಗಿ ಮಾಹಿತಿ ಸಿಕ್ಕಿದೆ. ಬಾಣಂತಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಆಸ್ಪತ್ರೆ ಮುಂಭಾಗವೇ ಶವವನ್ನ ಇಟ್ಟು ಕುಟುಂಬಸ್ಥರು ಅಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇದು ಬೀದರ್ನಲ್ಲಿ ಆಗಿರುವಂತಹ ಘಟನೆ. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿದ್ದಾರೆ ಅನ್ನೋದು ಆ ಕುಟುಂಬಸ್ಥರ ಆರೋಪ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಇದಕ್ಕೆ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿ ಅವರು ಆಸ್ಪತ್ರೆ ಮುಂಭಾಗವೇ ಶವವನ್ನ ಇಟ್ಟು ಅಲ್ಲಿ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಒಂದು ಆಪರೇಷನ್ ಮಾಡ್ತೆ ಅಂತ ಹೇಳ್ಯಾರ. ಆಕಿರ್ಕಿ ಪ್ಯಾಕೇಜ್ದಾಗ ಮಾಡ್ತಾರೆ, ಗೌರ್ಮೆಂಟ್ ಪ್ಯಾಕೇಜ್ದಾಗ. ಇದು ಗೌರ್ಮೆಂಟ್ ಪ್ಯಾಕೇಜ್ದಾಗ ಒಂದು ತಿಂಗಳ ಮೆಡಿಷನ್ನು ಮತ್ತು ಅವ್ರಿಗೆ ಸಹಾಯಧನ ಕೊಟ್ಟು ಅದು ಪ್ಯಾಕೇಜೇ ಹಂಗೆ ಅದ. ಅದು ಬಿಟ್ಟು ಉಲ್ಟಾ ಪೇಷಂಟ್ಗಳು ಬಲ್ಲ ಅವ್ರು ರೊಕ್ಕ ತೊಗೊಳತ್ತಾರ, ಹೀಗೆಲ್ಲ ಮಾಡತ್ತಾರ. 3,000 ತೊಗೊಂಡಾರ ಸರ್. ಇದಕ್ಕೆ ಜಿಲ್ಲಾಡಳಿತ DH ಅವ್ರು ಏನು ಕ್ರಮ ಐತದ ಅದು ಕ್ರಮ ವಹಿಸ್ಬೇಕು. ಹಾಗಿದು ಸೊಸೈಟಿಲಿಂದ ಏನಪ್ಪ ಅಂದ್ರೆ ಮನೆಯವರಿಗೆ ಪರಿಹಾರ ಆಗಬೇಕು. ಹೀಗೆ ಒಂದು ತಿಂಗಳದ ಕೂಸದ, ಇನ್ನು 3 ಕೂಸವ, ಟೋಟಲ್ 4 ಮಂದಿ ಮಕ್ಕಳು ಹರ ಗಂಡನ. ಆ ಮಕ್ಕಳಿಗೆ ಅವ್ರ ಭವಿಷ್ಯ ಆಗ್ಬೇಕಂತಂತೇಳಿ ಈ ಸೊಸೈಟಿದವ್ರು ಏನಾರ ಅವ್ರಿಗೆ ಸಹಾಯಧನ ಮಾಡ್ಬೇಕಂತ. ಡೆತ್ ಆಗ್ಲಿಕ್ಕೇನೆ ಇಲ್ಲಿ ಡಾಕ್ಟರ್ಗಳೇ ಬರಲ್ಲ ಸರ್. ಇವು ವಾಟ್ಸಪ್ದಾಗ ರಿಪೋರ್ಟ್ ಹಾಕೋತಾರೆ, ವಾಟ್ಸಪ್ದಾಗೆ ಹೇಳ್ತಾರೆ. ಇಲ್ಲಿ ಅವರು ಏನು ನರ್ಸಿಂಗ್ ಏನು ಇದು ಮಾಡ್ಲಿಕ್ಕೆ ಬರ್ತಾರಲ್ಲ, ಸ್ಟಡಿ 1 ವರ್ಷ ಅಡ್ವಾನ್ಸ್ ಅವರು ಇವ್ರು ಇಟ್ಕೊಂಡು ನರ್ಸಿಂಗ್ ಮಾಡ್ತಾರೆ. ಯಾಕಂದ್ರೆ ಅವ್ರು 2,000-3,000 ರೂಪಾಯಿದಾಗ ಅವ್ರದ್ದು ತಿಂಗಳ ಖರ್ಚು ನಡಿಬೇಕಂತೇಳಿ ಅವ್ರಿಗೂ ಪಾಪ ಅವ್ರನ್ನೂ ಮಾಡ್ತಾರೆ ಇಂಟರ್ನ್ಶಿಪ್ ಅವರು. ಅಂಥವ್ರು ಏನಪ್ಪ ಅಂದ್ರೆ ಇವ್ರು ಇನ್ಕಂಪ್ಲೀಟೆಡ್ ಕೋರ್ಸ್ ಇದ್ದವ್ರಿಗೆ ಏನಪ್ಪ ಅಂದ್ರೆ ನರ್ಸ್ ಮಾಡಿ ಎಲ್ಲ ಬೀದರ್ ಜಿಲ್ಲೆಯಾದಂತ ಇದೇ ಆಗ್ಲತ್ತದ. ಪ್ರೈವೇಟ್ ಅವ್ರ ನಿರ್ಲಕ್ಷ್ಯನೇ. ಯಾಕೆ ಒಂದು ಪೇಷಂಟ್ ಹಿಂಗೆ ಆಗ್ಯದ ಅಂತಕ್ಕೆ ಬರಬೇಕಲ್ಲ, ಅವ್ರು ಎಮರ್ಜೆನ್ಸಿ ಬರ್ಬೇಕು. ಅವ್ರು ವಿತಿನ್ ಸೆಕೆಂಡ್ದಾಗ ವಿತಿನ್ 10 ಮಿನಿಟ್ಸ್ದಾಗ ಬಂದು ಏನದ ಟ್ರೀಟ್ಮೆಂಟ್ ಮಾಡ್ಬೇಕು.